ಯುಗಗಳಲ್ಲಿ ತತ್ವಜ್ಞಾನ ನಾಶ ಆದ ಸಂದರ್ಭದಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತ ಆ ಭಗವಂತ ಆಡಿದ ಮಾತಿಗೆ ಅನುಗುಣವಾಗಿ ಎಲ್ಲ ಸಚ್ಚಾಸ್ತ್ರ ಪರಂಪರೆ ನಶಿಸಿ ಹೋದಾಗ ಆಗ ಭಗವಂತ ಇನ್ನೊಂದು ರೂಪದಿಂದ ಅವತಾರವನ್ನ ಮಾಡಿ ಆ ಸಚ್ಚಾಸ್ತ್ರ ಪರಂಪರೆಯನ್ನ, ಆ ದೈತ್ಯರ ಸಂಹಾರವನ್ನ ಆ ಭಗವಂತ ಒಂದಲ್ಲ ಒಂದು ರೂಪದಿಂದ ಇವತ್ತಿನ ದಿನ ನಮಗೆ ಜಗತ್ತಿನಲ್ಲಿ ಮಾಡಿಕೊಡ್ತಾನೆ ಇದ್ದಾನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಪ್ರಪಂಚದಲ್ಲಿ ಮುಕ್ತಿಯೋಗ್ಯರಾದ ಜೀವರು ಕೆಲವರು, ಮುಕ್ತಿಗೆ ಅಯೋಗ್ಯರಾದಂಥ ಜೀವರು ಕೆಲವರು. ಯಾರು ಮುಕ್ತಿಗೆ ಅಯೋಗ್ಯರೋ ಅವರು ಯಾವತ್ತೂ ಕೂಡ ಸಚ್ಚಾಸ್ತ್ರಗಳನ್ನು ಕಲಿಯೋ ಮನಸ್ಸನ್ನ ಮಾಡಲ್ಲ. ಯಾರು ಮುಕ್ತಿಗೆ ಯೋಗ್ಯರೋ ಅವರು ಯಾವತ್ತೂ ಕೂಡ ದುಷ್ಟಶಾಸ್ತ್ರಗಳನ್ನು ಕಲಿಯೋದಕ್ಕೆ ಹೋಗೋದಿಲ್ಲ. ಹಾಗಾದರೆ ಶಾಸ್ತ್ರಗಳು ಎರಡು ತರಹ ವಿಭಾಗ ಮಾಡಬಹುದು. ನಾಸ್ತಿಕ ದರ್ಶನ, ಆಸ್ತಿಕ ದರ್ಶನ. ನಾಸ್ತಿಕ ದರ್ಶನ ಅಂದರೆ ದೇವರು ಇಲ್ಲ ಅಂತ ಯಾವ ಶಾಸ್ತ್ರಗಳು ಪ್ರತಿಪಾದನೆ ಮಾಡ್ತಾವೋ ಅವೆಲ್ಲವೂ ಕೂಡ ನಾಸ್ತಿಕ ದರ್ಶನ. ಯಾವ ಶಾಸ್ತ್ರಗಳು ದೇವರು ಇದ್ದಾವೆ ಅಂತ ಪ್ರತಿಪಾದನೆ ಮಾಡ್ತಾವೋ ಅವುಗಳೆಲ್ಲ ಆಸ್ತಿಕ ದರ್ಶನ ಅಂತ ಈ ರೀತಿಯಾಗಿ ವಿಭಾಗ ಮಾಡಿ ಕೊಟ್ಟಿದ್ದಾರೆ. ಹೀಗೆ ವಿಭಾಗವನ್ನ ಮಾಡ್ತಾ ಗೌತಮ ಮಹರ್ಷಿಗಳು ವೈಶೇಷಿಕ ಶಾಸ್ತ್ರದ ಪರಂಪರೆಗೆ ಮೂಲ ಪುರುಷರಾಗಿ ಇವತ್ತಿನ ದಿನ ಆ ಗೌತಮ ಮಹರ್ಷಿಗಳು ನಿಲ್ತಾರೆ. ಹೇಳ್ತಾರೆ, ವೈಶೇಷಿಕ ಸಿದ್ಧಾಂತದಲ್ಲಿ ಗೌತಮ ಮಹರ್ಷಿಗಳು 5 ಅಧ್ಯಾಯ ಉಳ್ಳ ಗೌತಮ ಪ್ರಣೀತ ನ್ಯಾಯಸೂತ್ರಗಳನ್ನೇ ಆಧರಿಸಿಕೊಂಡು ಇವತ್ತಿನ ದಿನ ನ್ಯಾಯಶಾಸ್ತ್ರ ಪ್ರವೃತ್ತವಾಗಿದೆ ಲೋಕದಲ್ಲಿ. ಏನು ಹೇಳುತ್ತೆ ಈ ಶಾಸ್ತ್ರಗಳು? ಜಗತ್ತಿನಲ್ಲಿ ನಿಮಗೆ ಮೋಕ್ಷ ಆಗಬೇಕು ಅಂತಾದರೆ ಭಗವಂತನ ತತ್ವಜ್ಞಾನ ಸಂಪಾದನೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದರೆ ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಪದಾರ್ಥಗಳ ತತ್ವಜ್ಞಾನದಿಂದಲೇ ನಿಮಗೆ ಮೋಕ್ಷ ಈ ಜಗತ್ತಿನಲ್ಲಿ ಉಂಟಾಗತ್ತೆ. ಪರಮಾತ್ಮ ಏನು? ಪರಮಾತ್ಮ ಒಬ್ಬ ನಿಮಿತ್ತ ಮಾತ್ರ ಹೊರತು ಮುಖ್ಯವಾಗಿ ನಿಮಗೆ ಮೋಕ್ಷಕ್ಕೆ ಹೋಗಲು ಅಸಾಧಾರಣ ಕಾರಣವಾದದ್ದು ಯಾವುದು ಅಂತ ಹೇಳಿದರೆ ಅದು ಕೇವಲ ಪದಾರ್ಥಗಳ ತತ್ವಜ್ಞಾನ ಮಾತ್ರ. ಪದಾರ್ಥಗಳನ್ನು 2 ರೀತಿಯಲ್ಲಿ ವಿಭಾಗ ಮಾಡ್ತಾರೆ. ಒಂದು ಭಾವ ಪದಾರ್ಥ, ಇನ್ನೊಂದು ಅಭಾವ ಪದಾರ್ಥ. ಭಾವ ಪದಾರ್ಥಗಳು 6 ವಿಧವಾಗಿದೆ. ಪೃಥ್ವಿ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ. ಅಭಾವ ಪದಾರ್ಥ 4 ವಿಧ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅನ್ಯೋನ್ಯಾಭಾವ, ಅತ್ಯಂತಾಭಾವ. ಹೀಗೆ ಪದಾರ್ಥಗಳ ತತ್ವಜ್ಞಾನದಿಂದಲೇ ನಮಗೆ ಮೋಕ್ಷ ಅನ್ನುವಂತಹ ಒಂದು ವಸ್ತು ಸಿಗತ್ತೆ ಹೊರತು ತತ್ವಜ್ಞಾನದಿಂದ ನಮಗೆ ಮೋಕ್ಷ ಅನ್ನುವಂತಹದ್ದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ
ಇಡೀ ಪ್ರಪಂಚದಾದ್ಯಂತ ತರ್ಕಶಾಸ್ತ್ರ ಪ್ರವರ್ತಕರಾಗಿ, ತರ್ಕಶಾಸ್ತ್ರ ಪ್ರಚಾರಕರಾಗಿ ಎಲ್ಲ ಕಡೆ ನ್ಯಾಯ ಸಿದ್ಧಾಂತದ ಅಧ್ಯಯನವನ್ನು ಮಾಡುವಂಥ ಒಂದು ಪರಂಪರೆಯ ಬೀಜವನ್ನು ಹುಟ್ಟು ಹಾಕಿದ್ದಾರೆ ಈ ಗೌತಮ ಮಹರ್ಷಿಗಳು. ಅದರ ನಂತರ ಗಂಗೇಶೋಪಾಧ್ಯಾಯರು, ರಘುನಾಥ ಶಿರೋಮಣಿಗಳು, ಗದಾಧರ ಭಟ್ಟಾಚಾರ್ಯರು, ಜಗದೀಶಾಚಾರ್ಯರು, ಇವರೇ ಮೊದಲಾದಂಥ ಎಲ್ಲ ಮಹನೀಯರು ಕೂಡ ಆ ಗೌತಮ ಪ್ರಣೀತ ನ್ಯಾಯಶಾಸ್ತ್ರಕ್ಕೆ ನೀರನ್ನು ಹಾಕ್ತಾ 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 ಅದನ್ನು ಬೆಳೆಸಿ ಇವತ್ತಿನ ದಿನ ನಮ್ಮ ಸಮಾಜದ ಮುಂದೆ ಕೊಟ್ಟಿದ್ದಾರೆ ಆ ನ್ಯಾಯಶಾಸ್ತ್ರವನ್ನು. ಹೀಗೆ ನ್ಯಾಯಶಾಸ್ತ್ರದ ಅಧ್ಯಯನವನ್ನು ಮಾಡಿ 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 ಕೊನೆಗೆ ಭಗವಂತನ ಅನುಗ್ರಹದ ಅಪೇಕ್ಷೆ ಇದೇನೋ ಇಲ್ಲವೋ ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬ ಪುರುಷನ ಮನಸ್ಸಿನಲ್ಲಿ ಸಂದೇಹ ಬಂತು. ಹೇಳ್ತಾರೆ, ಹೀಗೆ ಇನ್ನೊಂದು ದರ್ಶನ ಇದೆ, ಚಾರ್ವಾಕ ದರ್ಶನ, ಬೌದ್ಧ ದರ್ಶನ. ಚಾರ್ವಾಕ ಮಾತಿನಲ್ಲಿ ಮಾತ್ರ ತುಂಬ ಸೌಂದರ್ಯ, ಆದರೆ ಸಿದ್ಧಾಂತದಲ್ಲಿ ಯಾವ ತಿರುಳು ಕೂಡ ಅವನ ದರ್ಶನದಲ್ಲಿ ಇಲ್ಲ. ಯಾಕೆ? ಜೀವನದಲ್ಲಿ ಯಾತಕ್ಕೆ ದೇವರು, ದಿಂಡರು, ಭೂತ, ಪ್ರೇತ ಇವುಗಳಿಗೆ ಭಯಪಡ್ತೀರಾ? ದೇವರಿದ್ದರೆ, ನಿಮಗೆ ಪುನರ್ಜನ್ಮ ಅನ್ನೋ ಒಂದು ವಸ್ತು ಇದ್ದರೆ ಆಗ ನೀವು ಎಲ್ಲ ಪಾಪ ಪುಣ್ಯಕ್ಕೋಸ್ಕರ ಭಯವನ್ನು ಪಡಬೇಕು. ಆದರೆ ಪುನರ್ಜನ್ಮ ಅನ್ನೋ ಒಂದು ವಸ್ತುವೇ ಇಲ್ಲ, ದೇವರು ಅನ್ನೋ ಅಸ್ತಿತ್ವವೇ ಇಲ್ಲ, ಭಗವಂತನ ಅಸ್ತಿತ್ವವೇ ಇಲ್ಲ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಎಲ್ಲ ಕಡೆ ಈ ಸಿದ್ಧಾಂತವನ್ನು ಪ್ರಚಾರ ಮಾಡಿದ. ಕೇಳಲಿಕ್ಕೂ ಚೆನ್ನಾಗಿದೆ, ಅನುಷ್ಠಾನಕ್ಕೂ ತುಂಬ ಒಳ್ಳೆಯದಿದೆ ಅಂತ ಅಂದುಕೊಂಡು ಜಗತ್ತಿನಲ್ಲಿ ಭಾರೀ ಪ್ರಚಾರ ಪಡ್ಕೊಳ್ತು ಈ ಚಾರ್ವಾಕನ ದರ್ಶನ. ಚಾರ್ವಾಕನ ದರ್ಶನದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡುವಂತಹದ್ದು ಋಣಂಕೃತ್ವ ಘೃತಂ ಪಿಬೇ, ಸಾಲ ಮಾಡಿಯಾದರೂ ಕೂಡ ತುಪ್ಪವನ್ನು ತಿನ್ನು. ಈ ಸಾಲವನ್ನು ತೀರಿಸೋದಕ್ಕೋಸ್ಕರ ಇನ್ನೊಂದು ಜನ್ಮ ಎತ್ತಬೇಕು ಅಂದರೆ ಪುನರ್ಜನ್ಮ ಅನ್ನೋ ಒಂದು ವಸ್ತು ಇದ್ದರೆ ಆಗ ನೀನು ಭಯವನ್ನು ಪಡಬೇಕು. ಅದರ ಪುನರ್ಜನ್ಮ ಅನ್ನೋದೇ ಇಲ್ಲ, ಆದ್ದರಿಂದ ಯಾತಕ್ಕೋಸ್ಕರ ಹೆದರ್ತೀಯ? ಹೀಗೆ ಅನೇಕ ದರ್ಶನಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕೋಸ್ಕರ ಅನೇಕ ವಿಧವಾದ ಮಾರ್ಗಗಳನ್ನು ಹುಡುಕಿ 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 ಕೊನೆಗೆ ದೇವರ ಅಸ್ತಿತ್ವವನ್ನು ಒಪ್ಪದೆ ತಮ್ಮ ಅಸ್ತಿತ್ವವನ್ನೇ ಭದ್ರ ಬುನಾದಿಯನ್ನಾಗಿ ಮಾಡಿಕೊಂಡು ಇಡೀ ಪ್ರಪಂಚದಾದ್ಯಂತ ಈ ದರ್ಶನಗಳನ್ನು ಪ್ರಚಾರ ಮಾಡಿ ಹೋಗಿದ್ದಾರೆ ಈ ದರ್ಶನಾಚಾರ್ಯರು. ಬೌದ್ಧ ದರ್ಶನ, ಇಡೀ ಪ್ರಪಂಚವೆಲ್ಲವೂ ಕೂಡ ಶೂನ್ಯ ರೂಪದಲ್ಲಿ ಇರುವಂತಹದ್ದು. ಇಂಥ ಶೂನ್ಯ ರೂಪದಲ್ಲಿ ಇರುವಂಥ ಪ್ರಪಂಚದಲ್ಲಿ ಇದ್ದು ಏನು ತಾನೇ ಸಾಧನೆ ಮಾಡ್ತೀಯ? ಹಾಗಾದ್ರೆ ಏನು ಮಾಡಬೇಕು? ಶೂನ್ಯಂ ಶೂನ್ಯಂ ಸರ್ವಂ ಕ್ಷಣಿಕಂ ಕ್ಷಣಿಕಂ. ಎಲ್ಲ ಪ್ರಪಂಚ ಕ್ಷಣಿಕವಾದುದು, ಎಲ್ಲ ಪ್ರಪಂಚವೂ ಕೂಡ ಶೂನ್ಯವಾದುದು. ಹೀಗೆ ಬೌದ್ಧರು ಈ ಪ್ರಪಂಚದಲ್ಲಿ ತಮ್ಮ ದರ್ಶನವನ್ನ ಪ್ರಚಾರಗೊಳಿಸಿದ್ರು. ಯಾತಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು? ಗೌತಮ ಮಹರ್ಷಿಗಳೇ ಇಂಥ ಕೆಟ್ಟ ಕೆಲಸವನ್ನ ಮಾಡಬಹುದಿತ್ತೇ ಅಂತ ಹೇಳಿದರೆ, ಋಷಿ ಮಹರ್ಷಿಗಳಂಥ ಮಹನೀಯರು ಇಂಥ ಕೆಲಸವನ್ನ ಮಾಡಿದ್ದಾರೆ ಅಂದರೆ ಅದಕ್ಕೆ ಏನಾದರೂ ಒಂದು ನಿಮಿತ್ತ ಇದ್ದೇ ಇರತ್ತೆ. ಯಾಕೆ? ಅಸುರ ಮೋಹನಾರ್ಥಂ ಅಂತ ನಾರಾಯಣಾಚಾರ್ಯ ಹೇಳ್ತಾರೆ. ಯಾರು ಅಯೋಗ್ಯರೋ, ಯಾರು ನಾಸ್ತಿಕರೋ, ಭಗವಂತನ ಅಸ್ತಿತ್ವವನ್ನು ಯಾರು ಒಪ್ಪೋದಿಲ್ಲವೋ ಅವರು ಸಚ್ಚಾಸ್ತ್ರಗಳ ಅಧ್ಯಯನವನ್ನು ಮಾಡಿದರೆ ಅದು ಪಾಪಿಯ ಕೈಯಲ್ಲಿ ಕೊಟ್ಟ ಯಜ್ಞದ ಹವಿಸ್ಸು ಅಂತ, ಅಥವಾ ನಾಯಿಯ ಸ್ಪರ್ಶದಿಂದ ಅಪವಿತ್ರವಾದಂಥ ಯಜ್ಞದ ಹವಿಸ್ಸು ಯಾವ ರೀತಿ ಅಪವಿತ್ರನೋ ಅದೇ ರೀತಿ ಅಯೋಗ್ಯನ ಕೈಯಲ್ಲಿ ಕೊಟ್ಟಂತ ದೊಡ್ಡ ಪವಿತ್ರವಾದ ಹವಿಸ್ಸು ಅಪವಿತ್ರ ಆಗತ್ತೆ. ಅದಕ್ಕೋಸ್ಕರವೇ ಅಸುರಮೋಹನಾರ್ಥಂ
ಪರಮಾತ್ಮನ ಅಪ್ಪಣೆಯ ಮೇರೆಗೆ ಈ ಪ್ರಪಂಚದಲ್ಲಿ ವಾಸ ಮಾಡುವಂಥ ಯಾವ ಯಾವ ದೈತ್ಯರಿದ್ದಾರೆ ಆ ಎಲ್ಲ ದೈತ್ಯರ ಮೋಹಕ್ಕೋಸ್ಕರವೇ ಆ ಗೌತಮ ಮಹರ್ಷಿಗಳು 5 ಅಧ್ಯಾಯಾತ್ಮಕವಾದ ನ್ಯಾಯಶಾಸ್ತ್ರವನ್ನ ಇವತ್ತಿನ ದಿನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಓದಿ ಅಜ್ಞಾನ, ವಿಪರೀತ ಜ್ಞಾನ ಎಲ್ಲವೂ ಕೂಡ ಜನರಿಗೆ ವಿಪರೀತವಾಗಿ ಬಂತು. ಅದಕ್ಕೋಸ್ಕರವೇ ಜಾಸ್ತಿ ತುಂಬ ಮಾತನಾಡ್ತಾ ಇದ್ದರೆ, ಆಗ ಹಿರಿಯರೆಲ್ಲ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ, ತುಂಬ ತರ್ಕ ಮಾಡ್ಲಿಕ್ಕೆ ಹೋಗಬೇಡ, ಬಾಯಿ ಮುಚ್ಚಿಕೊಂಡು ಕೂತ್ಕೋ. ತರ್ಕ ಅಂತ ಹೇಳಿದರೆ ಅದಕ್ಕೆ ಆರಂಭ ಇಲ್ಲ, ಅಂತ್ಯ ಇಲ್ಲ. ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ, ತರ್ಕ ಅನ್ನೋ ವಸ್ತು ಹೇಗಿದೆ ಅಂದರೆ ಅನುಮಾ ಕಾಮಚಾರಿಣಿ, ಒಬ್ಬ ಸ್ವೇಚ್ಛಾಚಾರಿಣಿ, ಒಬ್ಬ ವೇಶ್ಯಾ ಸ್ತ್ರೀ ಪ್ರತಿನಿತ್ಯ ಯಾವ ರೀತಿ ಒಬ್ಬೊಬ್ಬ ಪುರುಷನನ್ನ ಹುಡುಕಿಕೊಂಡು ಹೋಗ್ತಾಳೋ ಅದೇ ರೀತಿ ಈ ಅನುಮಾನವೂ ಕೂಡ, ಈ ತರ್ಕವೂ ಕೂಡ ತಾಳ ಇಲ್ಲ, ಬುಡ ಇಲ್ಲ, ಹೀಗೆ ತನ್ನ ಮನಸ್ಸಿಗೆ ತೋಚಿದಂತೆ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಆದ್ದರಿಂದ ತರ್ಕವನ್ನ ಆಶ್ರಯಿಸಿ ಯಾವತ್ತೂ ಕೂಡ ಭಗವಂತನ ಅಸ್ತಿತ್ವವನ್ನ ಸಾಧನೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ಹೀಗೆ ಇಂಥ ಒಂದು ದೈತ್ಯರ ಮೋಹಕ್ಕೋಸ್ಕರವೇ ಆ ಗೌತಮ ಮಹರ್ಷಿಗಳು ಈ ಗ್ರಂಥಗಳನ್ನ ನಿರ್ಮಾಣ ಮಾಡಿದರು. ಹೀಗೆ ಚಾರ್ವಾಕ ದರ್ಶನ, ನ್ಯಾಯ ದರ್ಶನ, ಬೌದ್ಧ ದರ್ಶನ, ಜೈನ ದರ್ಶನ ಇಂಥ ಅನೇಕ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಯಾವ ಅಜ್ಞಾನ ವಿಪರೀತ ಜ್ಞಾನಗಳು ಬಂದಿತ್ತೋ ಅದನ್ನ ಪರಿಹಾರ ಮಾಡೋದಕ್ಕೋಸ್ಕರವೇ ಆ ವೇದವ್ಯಾಸ ದೇವರು ಇವತ್ತಿನ ದಿನ ವೇದಗಳನ್ನು ವಿಭಾಗ ಮಾಡಿ ನಮಗೆ ಕೊಟ್ಟಿದ್ದಾರೆ. ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅಂಥ ಬ್ರಹ್ಮಸೂತ್ರಗಳಿಗೆ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ ಅನೇಕ ಗ್ರಂಥಗಳನ್ನು ಇವತ್ತಿನ ದಿನ ನಮ್ಮ ಸಮಾಜಕ್ಕೆ ನೀಡಿದಂಥ ಮಹನೀಯರು ಆಚಾರ್ಯ ಮಧ್ವರು, ಹಾಗೆ ವೇದವ್ಯಾಸ ಮಹರ್ಷಿಗಳು. ನೋಡಿ, ವೇದವ್ಯಾಸ ದೇವರು ಈ ಭೂಮಿಯಲ್ಲಿ ಯಾವಾಗ ಅವತಾರವನ್ನು ಮಾಡ್ತಾರೆ ಅಂದರೆ, ಕೂರ್ಮ ಪುರಾಣದ ಒಂದು ಮಾತನ್ನ ಗಮನಿಸಿದಾಗ, ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೆ ಕೃಷ್ಣ ಸತ್ಯವತ್ಯಾಂ ಅಜಾಯತ ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಷು ಜಜ್ಞಿವಾನ್. ಅಂದರೆ 28ನೇ ಕಲಿಯುಗದ ಹಿಂದಿನ ದ್ವಾಪರದಲ್ಲಿ, 3ನೇ ದ್ವಾಪರ ಯುಗದ ಕೊನೆ ಭಾಗದಲ್ಲಿ, 7ನೇದ್ದು, 16ನೇದ್ದು, 25ನೇ ಇಷ್ಟು ದ್ವಾಪರ ಯುಗಗಳಲ್ಲಿ ಕಲಿಯುಗದ ಹಿಂದಿನ ದ್ವಾಪರದಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ವೇದವ್ಯಾಸ ನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಹಾಗಾದರೆ ಉಳಿದ ದ್ವಾಪರ ಯುಗದಲ್ಲಿ ಯಾರು ಅವತಾರವನ್ನ ಮಾಡಿ ಆ ಸಿದ್ಧಾಂತದ ಪ್ರಚಾರವನ್ನು ನಡೆಸ್ತಾರೆ ಅಂತ ಹೇಳಿದರೆ, ಉಳಿದ ದ್ವಾಪರ ಯುಗಗಳಲ್ಲಿ ಬೇರೆ ಋಷಿ ಮಹರ್ಷಿಗಳೇ ವೇದವ್ಯಾಸ ನಾಮಕರಾಗಿ ಅವರು ಭೂಮಿಯಲ್ಲಿ ಹುಟ್ಟಿ ಆ ವೇದವ್ಯಾಸ ದೇವರು ಮಾಡುವ ಕೆಲಸವನ್ನ ಆ ಋಷಿ ಮಹರ್ಷಿಗಳು ಮಾಡ್ತಾರೆ. ಆದರೆ 28ನೇ ಕಲಿಯುಗದ ನಾವು ಇವತ್ತಿನ ದಿನ ಇರುವಂಥ ಯಾವ 28ನೇ ಕಲಿಯುಗ ಇದೆ, ಇದರ ಹಿಂದಿನ ದ್ವಾಪರದಲ್ಲಿ ಅವತಾರ ಮಾಡಿದ್ದಾರೆ ಸ್ವತಃ ಭಗವಂತನ ಅವತಾರಭೂತರಾದಂಥ ವೇದವ್ಯಾಸ ಮಹರ್ಷಿಗಳು. ಆದರೆ ಮುಂದಿನ ದ್ವಾಪರದಲ್ಲಿ 29ನೇ ದ್ವಾಪರದಲ್ಲಿ ಆಗಬೇಕಾದರೆ ಭಗವಂತ ವ್ಯಾಸನಾಮಕನಾಗಿ ಅವತಾರವನ್ನು ಮಾಡೋದಿಲ್ಲ. ವಸಿಷ್ಠ ಗೋತ್ರದಲ್ಲಿ ವಾಸಿಷ್ಠ ಕೃಷ್ಣ ನಾಮಕನಾಗಿ ಅವತಾರವನ್ನು ಮಾಡೋದಿಲ್ಲ. ಆಗ ದ್ರೋಣಾಚಾರ್ಯರ ಪುತ್ರರಾದ ಯಾವ ಅಶ್ವತ್ಥಾಮಾಚಾರ್ಯರಿದ್ದಾರೆ ಆ ಅಶ್ವತ್ಥಾಮಾಚಾರ್ಯರೇ ಮುಂದಿನ ದ್ವಾಪರದಲ್ಲಿ ವೇದವ್ಯಾಸ ನಾಮಕರಾಗಿ ಅವತಾರವನ್ನ ಮಾಡಿ ಎಲ್ಲ ವೇದಗಳನ್ನು ವಿಭಾಗ ಮಾಡಿ ನಮ್ಮ ಸಮಾಜಕ್ಕೆ ನೀಡುವಂಥ ಕೆಲಸವನ್ನ ಮಾಡ್ತಾರೆ ಆ ವೇದವ್ಯಾಸ ದೇವರು.
ಹೀಗೆ ಒಟ್ಟಾರೆ ಎಲ್ಲ ಯುಗಗಳಲ್ಲಿ ತತ್ವಜ್ಞಾನ ನಾಶ ಆದ ಸಂದರ್ಭದಲ್ಲಿ ಸಂಭವಾಮಿ ಯುಗೆ ಯುಗೆ ಅಂತ ಆ ಭಗವಂತ ಆಡಿದ ಮಾತಿಗೆ ಅನುಗುಣವಾಗಿ ಎಲ್ಲ ಸಚ್ಚಾಸ್ತ್ರ ಪರಂಪರೆ ನಶಿಸಿ ಹೋದಾಗ ಆಗ ಭಗವಂತ ಇನ್ನೊಂದು ರೂಪದಿಂದ ಅವತಾರವನ್ನ ಮಾಡಿ ಆ ಸಚ್ಚಾಸ್ತ್ರ ಪರಂಪರೆಯನ್ನ, ಆ ದೈತ್ಯರ ಸಂಹಾರವನ್ನ ಆ ಭಗವಂತ ಒಂದಲ್ಲ ಒಂದು ರೂಪದಿಂದ ಇವತ್ತಿನ ದಿನ ನಮಗೆ ಜಗತ್ತಿನಲ್ಲಿ ಮಾಡಿಕೊಡ್ತಾನೆ ಇದ್ದಾನೆ. ಆದ್ದರಿಂದ ಮುಹುರಾಗಮ ಭೇದ ಕೃನ್ ಮುನೀಂದೋಹೋ ಅವತಾರಸ್ಯ ನಿಮಿತ್ತತಾಮಯಾಸಿ. ಹಾಗಾದ್ರೆ ಈ ದ್ವಾಪರ ಯುಗದಲ್ಲಿ ಭಗವಂತ ವೇದವ್ಯಾಸ ನಾಮಕನಾಗಿ ಅವತಾರವನ್ನ ಮಾಡಲಿಕ್ಕೆ ಮುಖ್ಯ ಕಾರಣ ಯಾರಾದ್ರು ಅಂತ ಬಿಟ್ರೆ ಈ ಗೌತಮ ಮಹರ್ಷಿಗಳೇ ಆದರು. ಯಾಕೆ? ಗೌತಮ ಮಹರ್ಷಿಗಳು ಮಾಡಿದ ಯಾವ ವೈಶೇಷಿಕ ದರ್ಶನ ಇದೆ, ನ್ಯಾಯ ಸಿದ್ಧಾಂತ ತರ್ಕಶಾಸ್ತ್ರವನ್ನ ಮಾಡಿದ್ದಾರೆ, ಆ ತರ್ಕಶಾಸ್ತ್ರಗಳನ್ನೇ ಓದಿ ಪರಮಾತ್ಮನ ಅಸ್ತಿತ್ವವನ್ನು ಸಂಪೂರ್ಣ ನಿರಾಕರಣೆ ಮಾಡಲಿಕ್ಕೆ ಹೊರಟರು. ಈ ಕಾರಣದಿಂದಲೇ ಭಗವಂತ ಇವತ್ತಿನ ದಿನ ವೇದವ್ಯಾಸ ನಾಮಕನಾಗಿ ಅವತಾರವನ್ನು ಮಾಡಿದ್ದಾನೆ ಅಂದರೆ, ಹಾಗಾದ್ರೆ ಭಗವಂತನ ಅವತಾರಕ್ಕೆ ಈ ಗೌತಮ ಮಹರ್ಷಿಗಳೂ ಕೂಡ ಒಂದು ರೀತಿಯಿಂದ ಕಾರಣರಾದರು. ನಾವೆಲ್ಲ ಪುರಾಣಗಳಲ್ಲಿ ಕಥೆಗಳನ್ನು ಕೇಳ್ತೇವೆ. ಸತ್ಯವತಿ ಪರಾಶರ ಮಹರ್ಷಿಗಳು ಭಗವಂತನೇ ಮಗನಾಗಿ ಹುಟ್ಟಬೇಕು ಅನ್ನೋ ಒಂದು ಭಾವನೆಯಿಂದ ಅವನನ್ನ ಕುರಿತು ತಪಸ್ಸನ್ನ ಮಾಡಿದಾಗ ಆ ಸತ್ಯವತಿ ಪರಾಶರರಲ್ಲಿ ಭಗವಂತ ವ್ಯಾಸನಾಮಕನಾಗಿ ಅವತಾರವನ್ನ ಮಾಡಿದ ಅಂತ ಕಥೆಯನ್ನು ಕೇಳ್ತೇವೆ. ಈ ಕಥೆ ನಿಜವಾಗಿ ಪುರಾಣಗಳಲ್ಲಿ ನಾವು ಗಮನಿಸಿದರೂ ಕೂಡ ಕವಿಗಳು ಮಾತ್ರ ಈ ರೀತಿಯಾದ ಒಂದು ಉತ್ಪ್ರೇಕ್ಷೆಯಿಂದ ಆ ವ್ಯಾಸರ ಅವತಾರಕ್ಕೆ ಇನ್ನೊಂದು ಕಾರಣವನ್ನ ಇವತ್ತಿನ ದಿನ ನಮಗೆ ಹುಡುಕಿ ಕೊಟ್ಟಿದ್ದಾರೆ. ಆ ನಾರಾಯಣಾಚಾರ್ಯರು ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಅಧರೀಕೃತ ಲೇಖಪಾಲಲೋಕೆ ಬಹುಮುಕ್ತಾ ಫಲಾಭಾಜಿ ಸಾಧು ವೃತ್ತೆ ಅಭವನ್ನ ವಿಭಾವಿತಾಗ್ರಭಾಗೆ ಮುನಿವಂಶೇ ವಸುಧಾ ಸುಧಾಶನೇಶಾ. ನಾರಾಯಣಾಚಾರ್ಯರು ಈ ಗೌತಮ ಗೋತ್ರದಲ್ಲಿ ಹುಟ್ಟಿದಂಥ ಜನರ ವ್ಯಕ್ತಿಗಳ ಐಶ್ವರ್ಯ ಸೌಂದರ್ಯ ಯಾವ ರೀತಿ ಇತ್ತು ಅದನ್ನ ಒಂದು ವಿಚಿತ್ರವಾದ ದೃಷ್ಟಾಂತವನ್ನ ಕೊಟ್ಟು ಆಚಾರ್ಯರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಬಿದಿರಿನ ದೃಷ್ಟಾಂತವನ್ನ ಕೊಟ್ಟು ನಮಗೆ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅಂದರೆ ಬಿದಿರು ಯಾವತ್ತೂ ಕೂಡ ಬೆಳಿಬೇಕಾದರೆ ತೆಳು ಆಗಿ ತುಂಬಾ ತೆಳ್ಳನೆಯ ಬಿದಿರು ಉದ್ದವಾಗಿ ಬೆಳೆಯುತ್ತೆ. ಬಿದಿರಿನ ವೃಕ್ಷಗಳು ಮಧ್ಯ ಮಧ್ಯದಲ್ಲಿ ಗಂಟುಗಳು ನಮಗೆ ಸಿಗತ್ತೆ. ಹಾಗೆ ಈ ಗೌತಮ ಮಹರ್ಷಿಗಳ ವಂಶವೂ ಕೂಡ ಬಿದಿರಿನ ಕೋಲಿನಂತೆ ಅತ್ಯಂತ ಎತ್ತರವಾಗಿತ್ತು. ಅಂದ್ರೆ ಏನರ್ಥ ಅಂದರೆ, ಎಷ್ಟು ಬಿದಿರಿನ ವೃಕ್ಷ ಎತ್ತರದ್ದಾಗಿತ್ತೋ ಅದಕ್ಕಿಂತಲೂ ಎತ್ತರವಾಗಿ ಉನ್ನತವಾಗಿ ಈ ಗೌತಮ ಮಹರ್ಷಿಗಳ ವಂಶದಲ್ಲಿ ಐಶ್ವರ್ಯದ ಸಂಪತ್ತು ತುಂಬಿ ತುಳುಕ್ತಾ ಇತ್ತು. ಎಷ್ಟೇ ಎತ್ತರ ಬೆಳಿಲಿ ಆ ಬಿದಿರಿನ ವೃಕ್ಷ, ಅದನ್ನೂ ಮೀರಿಸುವಂಥ ಸಂಪತ್ತು ಈ ಗೌತಮ ಮಹರ್ಷಿಗಳ ವಂಶದಲ್ಲಿ ಇತ್ತು ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರ ಸಂಪತ್ತಿನ ಮುಂದೆ ಯಾವ ಸ್ವರ್ಗಲೋಕಾಧಿಪತಿಯಾದಂಥ ದೇವೇಂದ್ರನಿದ್ದಾನೆ, ಆ ದೇವೇಂದ್ರನೇ ತುಂಬಾ ಅಸೂಯೆಯನ್ನು ಪಡ್ತಿದ್ನಂತೆ. ನಾನು ಸ್ವರ್ಗಲೋಕದ ಸಿಂಹಾಸನದ ಅಧಿಪತಿಯಾಗೋದಕ್ಕಿಂತಲೂ ಕೂಡ ಗೌತಮ ಮಹರ್ಷಿಗಳ ವಂಶದಲ್ಲಿ ಹುಟ್ಟಿದರೆ ಸಾಕು, ನಾನು ಧನ್ಯನಾಗ್ತೇನೆ. ಹಾಗಾದ್ರೆ ಎಷ್ಟು
ಎಷ್ಟು ಅಪರಿಮಿತವಾದ ಸಂಪತ್ತು ಆ ಗೌತಮ ಮಹರ್ಷಿಗಳ ವಂಶದಲ್ಲಿ ಇತ್ತು ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಮತ್ತಷ್ಟೇ ಅಲ್ಲ, ಈ ಮುತ್ತುಗಳೆಲ್ಲ ಜಗತ್ತಿನಲ್ಲಿ ನಮಗೆ ಸಿಗುತ್ತಾವೆ. ಈ ಮುತ್ತುಗಳು ಎಲ್ಲಿ ಹುಟ್ಟುತ್ತಾವೆ ಅಂತ ಹೇಳಿದರೆ, ಆ ಬಿದಿರಿನಲ್ಲಿ ಮಧ್ಯದಲ್ಲಿ ಯಾವ ಗಂಟುಗಳು ಇರುತ್ತೆ, ಆ ಗಂಟಿನ ಭಾಗಗಳಲ್ಲಿ ಒಂದು ವಿಚಿತ್ರವಾದ ಆವರಣದಿಂದ ಕೂಡಿ ಮುತ್ತುಗಳೆಲ್ಲವೂ ಕೂಡ ಆ ಬಿದಿರಿನ ವೃಕ್ಷದಲ್ಲಿ ಹುಟ್ಟುತ್ತಾವೆ ಅಂತ ಹೇಳಿ. ಯಾವ ರೀತಿ ಮುತ್ತು ರತ್ನಗಳು ನಮಗೆ ಸಮುದ್ರದ ಆಳಕ್ಕೆ ಹೋದಾಗ ಸಿಗತ್ತೆ ಅಂತ ಶಾಸ್ತ್ರಗಳು ಹೇಳ್ತಾವೋ, ಅದೇ ರೀತಿ ಈ ಮುತ್ತುಗಳು ಬಿದಿರಿನ ವೃಕ್ಷದಲ್ಲಿಯೂ ಕೂಡ ಸಿಗತ್ತೆ. ಹಾಗಾದರೆ ಬಿದಿರಿನಲ್ಲಿ ಮುತ್ತುಗಳು ಸಿಕ್ಕರೆ ಗೌತಮ ವಂಶದಲ್ಲಿ ಹೇಗೆ ಸಮನ್ವಯ ಆಗತ್ತೆ ಅಂದರೆ, ಯಾರ್ಯಾರು ಗೌತಮ ವಂಶದಲ್ಲಿ ಹುಟ್ಟಿದ್ದಾರೋ ಅವರೆಲ್ಲರೂ ಕೂಡ ಮುತ್ತಿನ ಹಾರದ ಸನ್ಮಾನಕ್ಕೆ ಯೋಗ್ಯರಾಗುವಂಥ ವಿದ್ವಾಂಸರೇ ಹುಟ್ಟುತ್ತಾ ಇದ್ದರು ಹೊರತು ಯಾವ ಅಜ್ಞಾನಿಗಳು ಕೂಡ ಆ ಗೌತಮ ಗೋತ್ರದಲ್ಲಿ ಹುಟ್ಟುತ್ತಾ ಇರಲಿಲ್ಲ. ಪಂಡಿತ ಪುತ್ರ ಅಪ್ಪ ವಿದ್ವಾಂಸರಾದರೂ ಕೂಡ ಮಗ ವಿದ್ವಾಂಸ ಆಗೋದಿಲ್ಲ ಈಗಿನ ಕಾಲದಲ್ಲಿ. ಆದರೆ ಇದಕ್ಕೆ ಅಪವಾದ ಅನ್ನುವಂತೆ ಗೌತಮ ಮಹರ್ಷಿಗಳ ಆ ಕುಲದಲ್ಲಿ ಹುಟ್ಟಿದ ಎಲ್ಲರೂ ಕೂಡ ಅತ್ಯಂತ ಉತ್ತಮವಾದ ವಿದ್ವಾಂಸರಾಗಿ ಮುತ್ತು ಹಾರದ ಸನ್ಮಾನಕ್ಕೆ ಯೋಗ್ಯರಾಗಿರ್ತಾ ಇದ್ರಂತೆ ಆಗಿನ ಕಾಲದಲ್ಲಿ. ಮತ್ತಷ್ಟೇ ಅಲ್ಲ, ಈ ಬಿದಿರಿನ ವೃಕ್ಷ ತುಂಬ ದೊಡ್ಡದಾಗಿ ಬೆಳೀತಾನೆ ಇರುತ್ತೆ. ಹಾಗೆ ಈ ಗೌತಮ ಗೋತ್ರ ಯಾವತ್ತೂ ಕೂಡ ನಶಿಸಿ ಹೋಗೋದಿಲ್ಲ. ಗೌತಮ ಗೋತ್ರದಲ್ಲಿ ಒಬ್ಬನಲ್ಲ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಇರ್ತಾನೆ. ಈ ಗೋತ್ರದ ಅವಸಾನ, ಒಂದು ಕುಲದಲ್ಲಿ ಸಂತಾನ ಇಲ್ಲದೆ ಹೋದರೆ ನಿಸ್ಸಂತಾನವಾಗಿ ಆ ಗೋತ್ರ ನಿಲ್ಲುವಂಥ ಪರಿಸ್ಥಿತಿ ಬರುತ್ತೆ. ಆದರೆ ಇಂಥ ಭಯ ಹೆದರಿಕೆ ಗೌತಮ ಗೋತ್ರದಲ್ಲಿ ಹುಟ್ಟಿದಂಥವರಿಗೆ ಇರೋದೇ ಇಲ್ಲ. ಯಾಕೆ? ಒಬ್ಬರಲ್ಲ ಒಬ್ಬ ಗಂಡು ಮಗನ ಸಂತಾನವನ್ನು ಪಡೆದುಕೊಂಡು ಆ ಗೌತಮ ಕುಲದ ಸಂತಾನ ಹಾಗೆ ಬೆಳೆದುಕೊಂಡು ಹೋಗ್ತಾ ಇರುತ್ತೆ. ಹೀಗೆ ಆ ವಂಶ ಯಾವ ರೀತಿ ಬೆಳೀತಾ ಹೋಗುತ್ತೋ, ಬಿದಿರಿನ ವೃಕ್ಷ ಯಾವ ರೀತಿ ಎತ್ತರಕ್ಕೆ ಬೆಳೆದುಕೊಂಡು ಹೋಗುತ್ತೋ, ಹಾಗೆ ಈ ಗೌತಮ ಮಹರ್ಷಿಗಳ ವಂಶವೂ ಕೂಡ ನಿರಂತರವಾಗಿ ಒಂದು ಕಡೆಯೂ ಕೂಡ ನಾಶವೇ ಇಲ್ಲದಂತೆ ಸದಾಕಾಲ ಬೆಳೆದುಕೊಂಡು ಹೋಗ್ತಾನೆ ಇರುತ್ತೆ. ಆದ್ದರಿಂದ ದೇವೇಂದ್ರನು ಅಪೇಕ್ಷೆಯನ್ನು ಪಡ್ತಾನೆ ಅಂತ ಹೇಳಿದರೆ, ಗೌತಮ ಗೋತ್ರದಲ್ಲಿ ಗೌತಮ ಕುಲದಲ್ಲಿ ಹುಟ್ಟಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾನೆ ಅಂದರೆ, ಹಾಗಾದ್ರೆ ಗೌತಮ ಗೋತ್ರದ ಆ ಕುಲದಲ್ಲಿ ಹುಟ್ಟುವಂಥವರ ಯೋಗ್ಯತೆ ಮಹತ್ವ ಎಷ್ಟು ದೊಡ್ಡದು ಅನ್ನೋದನ್ನು ನಾವು ನೀವು ಎಲ್ಲರೂ ಕೂಡ ಮನಗಾಣಬೇಕು.